ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರನ್ನ ಹಣಿಯಲು ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ನ ಪ್ರಭಾವಿ ನಾಯಕರು ಕೂಡ ಒಗ್ಗಟ್ಟಾಗಿದ್ದಾರಾ ಎನ್ನುವ ಅನುಮಾನಗಳು ದಟ್ಟವಾಗಿ ಹರಡಿವೆ. ಹೌದು, ರಾಜ್ಯ ರಾಜಕೀಯದಲ್ಲಿ ನಾಯಕರ ನಡುವೆ ಆರೋಪ ಪ್ರತ್ಯಾರೋಪಗಳು ಸಹಜ. ಆದರೆ ಇದು ವೈಯಕ್ತಿಕ ಹಂತಕ್ಕೆ ತಲುಪಿದರೆ ಬೇರೆ ಸ್ವರೂಪವೇ ಪಡೆದುಕೊಳ್ಳುತ್ತದೆ. ರಾಜಕೀಯವನ್ನ, ನೈತಿಕತೆಯನ್ನ ಮೀರಿ ವೈಯಕ್ತಿಕ ವಾಗ್ದಾಳಿಯನ್ನು ನಡೆಸಿದರೆ ಅದು ಬೇರೆ ಒಂದೇ ಸಂದೇಶ ನೀಡುತ್ತದೆ. ರಾಜಕೀಯ ವಾತಾವರಣಕ್ಕೂ ಕಲುಷಿತಗೊಳಿಸುತ್ತದೆ. ಇದೀಗ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹಾಗೂ ಕೆಲ ನಾಯಕರ ನಡುವೆ ರಾಜಕೀಯ ಸಮರ ವೈಯಕ್ತಿಕ ಹಂತಕ್ಕೆ ತಲುಪಿದೆ. ಹಾಗಾದ್ರೆ ಡಿ.ಕೆ.ಶಿ ಜೊತೆಗೆ ವೈಯಕ್ತಿಕ ಸಮರಕ್ಕೆ ಇಳಿದ ನಾಯಕರು ಯಾರೆಲ್ಲ ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವ ಪ್ರಯತ್ನವನ್ನ ಮಾಡುತ್ತೇವೆ. ಮೊದಲನೆಯವರು ರಮೇಶ್ ಜಾರಕಿಹೊಳಿ. ರಮೇಶ್ ಜಾರಕಿಹೊಳಿ ಹಾಗೂ ಡಿ.ಕೆ. ಶಿವಕುಮಾರ್ ನಡುವಿನ ವೈಯಕ್ತಿಕ ಸಮರ ಇಂದು ನಿನ್ನೆದಲ್ಲ. ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷವನ್ನ ತೊರೆಯಲು ಇದೇ ಕಾರಣ ಅಂತ ಹೇಳಲಾಗ್ತಿದೆ. ಹಲವು ಬಾರಿ ಡಿ.ಕೆ.ಶಿ ವಿರುದ್ಧ ರಮೇಶ್ ಜಾರಕಿಹೊಳಿ ಬಹಿರಂಗವಾದ ವಾಗ್ದಾಳಿಯನ್ನ ನಡೆಸಿದ್ರು. ಡಿ.ಕೆ.ಶಿ ಕೂಡ ಇದಕ್ಕೆ ಅಷ್ಟೇ ತೀಕ್ಷ್ಣವಾಗಿ ತಿರುಗೇಟನ್ನ ನೀಡಿದ್ರು. ಇವರಿಬ್ಬರ ನಡುವಿನ ವೈಯಕ್ತಿಕ ಸಮರ ತೀವ್ರ ಸ್ವರೂಪವನ್ನು ಪಡೆದುಕೊಂಡಾಗ ಶಾಂತಿ ಕಾಪಾಡುವಂತೆ ಹಿರಿಯ ನಾಯಕರುಗಳೇ ಮನವಿ ಮಾಡಿದ್ದುಂಟು. ಈಗಲೂ ಈ ಸಮರಕ್ಕೆ ಪೂರ್ಣ ವಿರಾಮ ಬಿದ್ದಿಲ್ಲ. ಇನ್ನು ಮುನಿರತ್ನ ನಾಯ್ಡು ಹಾಗೂ ಡಿ.ಕೆ. ಸಹೋದರರ ನಡುವಿನ ಸಮರ ರಾಜಕೀಯವಾಗಿ ಉಳಿಯದೆ ವೈಯಕ್ತಿಕ ಹಂತಕ್ಕೆ ಬಂದು ತಲುಪಿದೆ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ತೀವ್ರ ಸ್ವರೂಪವನ್ನ ಪಡೆದುಕೊಂಡಂತ ಸಮರ ಇದೀಗ ಹಲವು ಆಯಾಮಗಳನ್ನು ಪಡೆದುಕೊಂಡಿದೆ. ಮುನಿರತ್ನ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ, ಜೈಲು ವಾಸ, ಇದಕ್ಕೆಲ್ಲ ಡಿ.ಕೆ.ಶಿಯೇ ಕಾರಣ ಅಂತ ಬಹಿರಂಗವಾಗಿ ಆರೋಪ ಮಾಡ್ತಿದೆ. ಇದೀಗ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದು ಬೆಂಗಳೂರು ಉಸ್ತುವಾರಿ ಸಚಿವರನ್ನ ಬದಲಾವಣೆ ಮಾಡಬೇಕು ಅನ್ನೋ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಇನ್ನು ಕೆ.ಎನ್. ರಾಜಣ್ಣ ಹಾಗೂ ಡಿ.ಕೆ. ಶಿವಕುಮಾರ್ ಒಂದೇ ಪಕ್ಷದವರಾದರೂ ಕೂಡ ಕೆಲವೊಮ್ಮೆ ಇಬ್ಬರ ನಡುವಿನ ಸಂಘರ್ಷ ಬಹಿರಂಗವಾಗಿ ಸ್ಫೋಟಗೊಂಡು ಪಕ್ಷಕ್ಕೆ ಮುಜುಗರವನ್ನು ಕೂಡ ಉಂಟು ಮಾಡಿದೆ. ಇದೀಗ ಇಬ್ಬರ ನಡುವಿನ ಭಿನ್ನಾಭಿಪ್ರಾಯ ಮತ್ತಷ್ಟು ತೀವ್ರಗೊಂಡಿವೆ. ಸಮಯ ಬಂದಾಗ ರಾಜಣ್ಣ ಅವರು ಡಿ.ಕೆ. ಶಿವಕುಮಾರ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸುತ್ತಲೇ ಬಂದಿದ್ದಾರೆ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಬೇಜಾರಾಗಲು ಅವರ ಆಸ್ತಿ ಏನಾದರೂ ಬರೆಸಿಕೊಂಡಿದ್ದೇವಾ ಅಂತ ಇತ್ತೀಚೆಗೆ ಪ್ರಶ್ನಿಸಿದ್ರು. ಇದೀಗ ಉದಯಗಿರಿ ಗಲಭೆ ವಿಚಾರವಾಗಿ ಮತ್ತೆ ಡಿ.ಕೆ.ಶಿ ಮತ್ತು ರಾಜಣ್ಣ ನಡುವಿನ ವಾಕ್ ಸಮರ ಬಿರುಸುಗೊಂಡಿದೆ. ಡಿ.ಕೆ.ಶಿ ಕುಬೇರನ ಅಂತ ರಾಜಣ್ಣ ನೇರವಾಗಿ ಪ್ರಶ್ನೆ ಮಾಡುವ ಮೂಲಕ ತನ್ನ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇನ್ನೊಬ್ರು ಎಚ್.ಡಿ. ಕುಮಾರಸ್ವಾಮಿ, ಜೆಡಿಎಸ್ ಪಕ್ಷದವರು. ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ವೈಯಕ್ತಿಕವಾಗಿ ಉತ್ತಮ ಬಾಂಧವ್ಯವನ್ನು ಹೊಂದಿದ್ರು. ಆದರೆ ಬರುತ್ತಾ ಇಬ್ಬರ ಬಾಂಧವ್ಯ ತೀವ್ರವಾಗಿ ಹದಗೆಟ್ಟಿತ್ತು. ಮೂಡ ಹಗರಣವನ್ನು ವಿರೋಧಿಸಿ ಬಿಜೆಪಿ ಮತ್ತು ಜೆಡಿಎಸ್ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯ ಸಂದರ್ಭದಲ್ಲಿ ಇದು ವೈಯಕ್ತಿಕ ಹಂತಕ್ಕೆ ಬಂದು ತಲುಪಿತ್ತು. ಇಬ್ರು ತಮ್ಮ ಪರಸ್ಪರ ಅವರವರ ಆಸ್ತಿಯ ಬಗ್ಗೆ ಆರೋಪಗಳನ್ನ ಮಾಡಿದ್ರು. ರಾಜಕೀಯವಾಗಿ ಬಂದ ಹಿನ್ನೆಲೆಯ ಬಗ್ಗೆ ಆರೋಪಗಳನ್ನ ಮಾಡಿದ್ರು. ಕೆಲ ಹೆಣ್ಣು ಮಕ್ಕಳನ್ನ ಅಪಹರಣ ಮಾಡಿ, ಅಂದ್ರೆ ಕಿಡ್ನಾಪ್ ಮಾಡಿ ಅವರ ಅಪ್ಪ ಅಮ್ಮನಿಂದ ಜಮೀನು ಬರೆಸಿಕೊಂಡಿದ್ರು. ಡಿ.ಕೆ. ಶಿವಕುಮಾರ್ ಯಾವ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿದ್ದಾರೆ, ಕಲ್ಲು ಬಂಡೆ ಕದ್ದು ವಿದೇಶಕ್ಕೆ ಸಾಗಿಸಿರುವುದೇ ಅವರ ಕೆಲಸ. ಹೇಳಿದ್ರೆ ಆ ವ್ಯಕ್ತಿಯ ಬಗ್ಗೆ ಕಂತೆ ಹೇಳಬಹುದು. ಅವರಿಗೆ ನನ್ನದೇ ಆಪತ್ತು, ಅದಕ್ಕೆ ನನ್ನ ವಿರುದ್ಧ ಮಾತನಾಡ್ತಿದ್ದಾರೆ ಅಂತ ಡಿ.ಕೆ.ಶಿ ವಿರುದ್ಧ ಎಚ್.ಡಿ.ಕೆ. ವಾಗ್ದಾಳಿಯನ್ನು ನಡೆಸಿದ್ರು. ಇಲ್ಲಿ ತನಕ ಹೇಳಿರುವಂತ ಈ 4 ನಾಯಕರು ಡಿ.ಕೆ.ಶಿ ವಿರುದ್ಧ ಬಹಿರಂಗವಾಗಿ ಸಮರ ಸಾರಿದ್ರೆ, ಮತ್ತೆ ಕೆಲವರು ಡಿ.ಕೆ.ಶಿ ಜೊತೆಗೆ ಒಂದಲ್ಲ ಒಂದು ವಿಚಾರವಾಗಿ ತಿಕ್ಕಾಟವನ್ನು ನಡೆಸಿದ್ದಾರೆ. ಆದರೆ ಆ ತಿಕ್ಕಾಟ ಇಷ್ಟೊಂದು ತೀವ್ರ ಸ್ವರೂಪವನ್ನ ಪಡೆದುಕೊಂಡಿರಲಿಲ್ಲ. ಈ ನಾಯಕರು ಯಾರ್ಯಾರು ಎಂಬುದನ್ನ ಹೇಳ್ತೀನಿ ನೋಡಿ. ಮೊದಲನೆಯವರು ಎಂ.ಬಿ. ಪಾಟೀಲ್. ಕಾಂಗ್ರೆಸ್ನ ಪ್ರಭಾವಿ ಸಚಿವ ಎಂ.ಬಿ. ಪಾಟೀಲ್ ಹಾಗೂ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ನಡುವಿನ ತಿಕ್ಕಾಟ ಕೂಡ ಸದ್ದು ಮಾಡಿತ್ತು. ಈ ಹಿಂದೆ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ ಅವರು ತಮ್ಮ ಇಲಾಖೆ ಹಗರಣಗಳ ವಿಚಾರದ ಬಗ್ಗೆ ಯಾರು ಧ್ವನಿ ಎತ್ತಬಾರದು, ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಎಂ.ಬಿ. ಪಾಟೀಲ್ ಅವರನ್ನ ಭೇಟಿ ಮಾಡಿದ್ದಾರೆ ಅಂತ ಗಂಭೀರ ಆರೋಪವನ್ನ ಡಿ.ಕೆ.ಶಿ ಮಾಡಿದ್ರು. ಇದಕ್ಕೆ ಎಂ.ಬಿ. ಪಾಟೀಲ್ ತೀಕ್ಷ್ಣವಾಗಿ ತಿರುಗೇಟು ನೀಡಿದ್ರು. ಇದರ ಹೊರತಾಗಿಯೂ ರಾಜಕೀಯವಾಗಿಯೂ ಕೆಲವು ಸಂದರ್ಭದಲ್ಲಿ ಎಂ.ಬಿ. ಪಾಟೀಲ್ ಮತ್ತು ಡಿ.ಕೆ.ಶಿ ಪರಸ್ಪರ ಟಾಂಗ್ ನೀಡಿದ್ದು ಉದಾಹರಣೆಗಳಿವೆ. ಇನ್ನೊಬ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಡಿ.ಕೆ. ಶಿವಕುಮಾರ್ ನಡುವಿನ ರಾಜಕೀಯ ತಿಕ್ಕಾಟ ಕೆಲವೊಮ್ಮೆ ವೈಯಕ್ತಿಕ ಹಂತಕ್ಕೂ ಬಂದು ತಲುಪಿದಂತ ಉದಾಹರಣೆ ಇವೆ. ವಿಜಯಪುರ ಶುಗರ್ ಫ್ಯಾಕ್ಟರಿಯ ವಿಚಾರವಾಗಿ ಯತ್ನಾಳ್ ಮತ್ತು ಡಿ.ಕೆ.ಶಿ ನಡುವಿನ ತಿಕ್ಕಾಟ ವೈಯಕ್ತಿಕ ಹಂತಕ್ಕೆ ತಲುಪಿತ್ತು. ಇನ್ನು ಅಕ್ರಮ ಹಣಕಾಸು ವರ್ಗಾವಣೆ ವಿಚಾರವಾಗಿಯೂ ಕೂಡ ಡಿ.ಕೆ.ಶಿ ವಿರುದ್ಧ ಯತ್ನಾಳ್ ಹೂಡಿರುವಂತಹ ಪ್ರಕರಣ ಇವಾಗ ಸುಪ್ರೀಂ ಕೋರ್ಟ್ ನಲ್ಲಿದೆ ಅನ್ನೋದು ಗಮನಾರ್ಹ. ಹಾಗಾಗಿ ಡಿ.ಕೆ.ಶಿ ಅವರಿಗೆ ಪಕ್ಷದಲ್ಲಿಯೂ, ಪಕ್ಷದ ಹೊರಗೂ ಮತ್ತು ವಿರೋಧ ಪಕ್ಷದಲ್ಲಿಯೂ ಕೂಡ ಸಾಕಷ್ಟು ವೈರಿಗಳು ಇದ್ದ ಹಾಗೆ ಕಾಣಿಸ್ತಾ
ಕಾಣಿಸ್ತಾ ಇದೆ. ಆದರೆ ರಾಜಕೀಯದಲ್ಲಿ ಯಾರು ಶಾಶ್ವತ ಶತ್ರುಗಳು ಅಲ್ಲ, ಯಾರು ಶಾಶ್ವತ ಸ್ನೇಹಿತರು ಅಲ್ಲ ಅನ್ನೋದು ಗಮನಾರ್ಹ. ಹಾಗಾಗಿ DKಶಿ CM ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೆ. ಅವರಿಗೆ CM ಪಟ್ಟ ಅಷ್ಟು ಸುಲೀಸಾಗಿ ಸಿಗುತ್ತಾ? ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.